ಸಾವ್ಕಾರ ನಾವ್ ಏನ್ ಹೇಳೋಣ ಅದ್ರಾಗ ನಮ್ದು ಹೊಟ್ಟೆ ಹುಡುಗಿದ್ ಬಾಳದ್ ನೆಲ್ಸ್ಬೇಡ್ರಿ ಸಾವ್ಕಾರ ಇಲ್ಲ ನಮ್ಮನ್ನ ನಾವ್ ಹೋಗಾರ ಕೊಡ್ರಿ ಇಲ್ದ್ರ ಹಿಂದೆ ನಾವು ಹುಡ್ಕೊಂಡು ಎಳ್ಕೊಂಡು ನಾವೇ ಮಕ್ಕಳು ಅದ್ರಾಗ ಬಿಟ್ರೆ ಅದನ್ನ ಸ್ವಲ್ಪ ಸರಿಪಡಿಸ್ಕೊಂಡು ಇಟ್ರೆ ಅಟ್ಲೀಸ್ಟ್ ಕೆಲಸ ಆಗ್ಬೇಕು. ಅದು ಮನೆ ಮಗ್ಳಾಗ ಬರ್ತೈತೆ ತೋಳದ್ದಾಗಿರ್ಬೋದು ಆ ಥರದ್ದೆಲ್ಲ ಆಗ್ತಾ ಇರ್ತೈತಿ. ಸಾಕಾಗೋತ್ತು ಅವ್ರಿಗೆ ಸಾಕಾಗೋತ್ತು. ಬೋನ್ ಇಡ್ತಾವೆ ಅದನ್ನ ಮಾಡ್ತಾವೆ ಎಲ್ಲ ರಿಪೋರ್ಟ್ ಕೊಟ್ವಿ ನಾವು ಪುರಸಭೆಗೆ ಕೊಟ್ವಿ ಅವ್ರಿಗೆ ಕೊಟ್ವಿ ಇವತ್ತಿನವ್ರಿಗೆ ಹಿಡಿಯೋಕ್ಕಾಗಿಲ್ಲ. ಇದೇ ಥರ ಅನಾಹುತ ಆಗ್ತಾನೆ ಐತಿ. ಜೀವ ಮಕ್ಕಂದ್ರೆ ನಮ್ಮ ಜೀವದ ಮೇಲೇ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಟ್ಟತಿ. ಅದು ಅವ್ರಿಗೆ ಅಧಿಕಾರಿಗಳಿಗೆ ಹೇಳಿದ್ರೆ ಹಿಡಿತೇವೆ ಮಾಡ್ತೇವೆ ಅಂತಾರೆ ಅಷ್ಟೇ. ಇಷ್ಟೆಲ್ಲ ಇರೋದೇನಪ್ಪ ಅಂತಂದ್ರೆ ವಿಧಾನಸಭಾ ಕಲಾಪದಾಗ ಇವತ್ತು ಒಂದು ಕುರಿ ಬಗ್ಗೆನೇ ಹೆಚ್ಚಿಗೆ ಒಂದು ಇದನ್ನು ಮಾಡಿ ಒಂದು ಕುರಿಗೆ ಮಿನಿಮಮ್ ಒಂದು 15,000 20,000 ಕೊಟ್ಟರೆ ಅವರು ಕೂಡ ಒಂದು ಮಾಡಿದ್ಕೊಂಡು ಸಾರ್ಥಕತಿ. ಅದು ದುಡ್ಡು ಏನೋದಕ್ಕಿಂತನೂ ಇವತ್ತು ಅವು ಯಾವ ಥರ ಸತ್ತದವಪ್ಪ ಅಂತಂದ್ರೆ ಅದು ಜಲಮಾಪಿ ಇರೋ ತನಕ ಮರೆಯೋಂಗಿಲ್ಲ. ಇದನ್ನು ನಮ್ಮ ಕುರಿ ಸಂಚಾರಿ ಏನು ಸಂಘದಾಗದಾರಲ್ಲ ಅದನ್ನು ಅವರು ಇಡೀ ಸಂಘಕ್ಕೆ ಇದನ್ನು ಮಾಡ್ಕೊಂಡು ಬೆಂಗಳೂರು ತನಕನೂ ಹೋಗ್ಬೇಕಿದು ಸುದ್ದಿ. ಬೆಂಗಳೂರು ತನಕ ಹೋಗಿ ವಿಧಾನಸೌಧದಾಗ ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು. ಇವತ್ತು ಹನ್ನೊಂದು ಒಂದಾಯ್ತು ಆದರೆ ಇಂಥವು ಸಾವಿರಾರು ಆಗ್ತಿರ್ತಾವೆ. ಈಗ ಮಂಜಣ್ಣಂದಾಯ್ತು, ಇವ್ರದ್ದಾಯ್ತು, ನಾಳೆ ಅವ್ರದ್ದಾಕತಿ, ಇನ್ನೊಬ್ರದ್ದಾಕತಿ. ಹಂಗಾಗಿ ಇದನ್ನು ಎಚ್ಚೆತ್ಕೊಂಡು ಈ ಕೂಡನೇ ಯಾಕಪ್ಪ ಅಂತಂದ್ರೆ ಅವರು ಇದ್ದಂತಾರಂತಲ್ಲ ಪಾಪ ಹಗಲು ರಾತ್ರಿ ಹೆಂಡ್ರು ಮಕ್ಳು ಕರ್ಕೊಂಡು ನೋಡ್ರಿ ಅವ್ರನ್ನ ಹೆಂಡ್ರು ಮಕ್ಳು ಕರ್ಕೊಂಡು ಜೀವನ ಮಾಡಿ ಇವತ್ತೊಂದು ಏನೋ ಒಂದು ಊಟಕ್ಕೆ ಪಾಪ ಅಲ್ಲಿಂದ ಇಲ್ಲಿ ತನಕ ಬಂದಿರ್ತಾರೆ. ಆದರೆ ಇವತ್ತು ಬಿಟ್ಟು ಏನಾದರೂ ಮಾಡ್ಬೋದು ಅವರು, ಆದರೂ ಮಾಡಲ್ಲ. ಯಾಕಂತಂದ್ರೆ ಇವತ್ತು ನಮ್ಮ ಲಕ್ಷ್ಮಿ ಅದರಿಂದ ಲಾಸ್ ಆಗಲಿ ಲಾಭ ಆಗಲಿ ಅಂತಾರೆ. ದೇವರು ಇವತ್ತು 27 ಕುರಿ ಸತ್ತವು. ಅವ್ರ ಆತ್ಮಕ್ಕೆ ನಮ್ಮ ಕುರಿಗಳಿಗೆ ಶಾಂತಿ ಸಿಗಲಿ ಆಗಿಬಿಟ್ಟತಿ. ಈಗ ಅದನ್ನು ಸರ್ಕಾರ ಈ ಕೂಡಲೇ ಗಮನ ಹರಿಸಿ ಈ ವಾರದಾಗ ಇವರಿಗೆ ದುಡ್ಡು ಹಣ ಬಿಡುಗಡೆ ಮಾಡಲಿ. ಹಣ ಒಯ್ಕೆ ಬೇಡ, ನಿನ್ನ ಪರ ನಾವು ಇರ್ತೀವಿ, ಎದುರು ಬೇಡ, ಭಗವಂತ ನಿನಗೆ ಇನ್ನೂ ಜಾಸ್ತಿ ಕೊಡ್ತಾನೆ. ಇವತ್ತು ಯಾರು ಹಾಳು ಮಾಡಿಲ್ಲ. ಆದ್ರೆ ಅವರಿಗೆ ಶೂಟ್ ಮಾಡೋಕ್ಕೆ ಬಂದಕ್ಕೆ ಕೊಡ್ತವೆ ಅಂತಂದ್ರೆ ಬಂದಕ್ಕನ್ನಲ್ಲ ಏನಿಲ್ಲ. ಅದು ಏನಾಯ್ತು ಏನು ಬಿಡ್ತು. ಆದರೆ ಒಂದು ಕುರಿಗೆ ಕಮ್ಮಿ ಅಂದ್ರೂ ಒಂದು 15,000 20,000 ರೂಪಾಯಿ ಕೊಳ್ಳೇಬೇಕಂತೇಳಿ ಅಣ್ಣರು ಕೇಳ್ಕೊಂತಾರೆ. ಅವ್ರನ್ನ ಕಣ್ಣೀರು ಒರೆಸೋ ಅಂಥದನ್ನ ಸರ್ಕಾರ ಮಾಡಲೇಬೇಕು. ಯಾಕಂತಂದ್ರೆ ಪರಿಸ್ಥಿತಿ ಇವತ್ತು ಈ ವಿಡಿಯೋ ಇದಕ್ಕೋಸ್ಕರನೇ ಪಾಪ ಎಲ್ಲಿಂದನೇ ಬಂದಿರ್ತಾರೆ. ಅನುಕೂಲ ಅಂತ ಹೇಳ್ತೇವೆ. ಯಾರು ಕೂಡ ಒಯ್ಕೆಬೇಡ್ರವ, ನಮ್ಮವ್ರು ಇದ್ದಂಗೆ ಇದೀರಿ. ಇದನ್ನು ಧೈರ್ಯ ತಗೊಂಡು ಈಗ ಆಗಿಬಿಟ್ಟತಿ. ಅದನ್ನ ಅರಣ್ಯ ಇಲಾಖೆಯರಾಗಲಿ ಎಲ್ಲರಾಗಲಿ ಗಮನಕ್ಕೆ ತಂದಿದ್ದಾವೆ. ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮ ಅಣ್ಣರ ಬೆಂಬಲ ನಾವು ಇರ್ತೀವಿ. ನಮ್ಮ ತಾಲೂಕಿನಾಗ ಏನು ಕುರಿಗಾರ ಇವತ್ತು ನಮ್ಮ ಗುಡ್ಡ ಕಡೆಗೆ ಬಂದ್ರೆ ಅವ್ರಿಗೂ ಕೂಡ ಒಂದು ಎಚ್ಚರಿಕೆಯಿಂದ ಇರಲಿ. ಮುಂದೆ ಅನಾಹುತಗಳಾಗ್ದಂಗೆ ಅರಣ್ಯ ಇಲಾಖೆಯರಿಗೆ ಹೇಳಿದ್ದೀನಿ. ಇನ್ನೂ ಹೆಚ್ಚಿಂದ ಆಗದ ರೀತಿಯಾಗಿ ನೋಡ್ಕೊಂಡು ಈ ಕೂಡಲೇ ಪಾಪ ಅಣ್ಣರಿಗೆ ಪರಿಹಾರ ಕೊಡಲಿ ಅಂತೇಳಿ ನಮ್ಮ ರೈತ ಸಂಘದಿಂದ ನಮ್ಮ ಒಂದು ಆತ್ಮೀಯ ಪೂರ್ವಕವಾಗಿ ಕೇಳ್ಕೊಂತೇವೆ. ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆಗೆ ಶೇರ್ ಮಾಡಿರಿ. ವಿಧಾನಸಭಾ ತಲುಪೋ ತನಕನೂ ಬಿಡಬೇಡ್ರಿ. ಎಲ್ಲರಿಗೆ ಕೈ ಮುಗಿದು ಕೇಳ್ಕೊಂತಾನೆ ಇವ್ರಿಗೊಂದು ಒಳ್ಳೇದಾಗಂಗೆ ಸ್ವಲ್ಪ ಗಮನ ಕೊಡಲಿ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿಚಾರಣೆ ಮಾಡಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ನಮ್ಗೆ ಪರಿಹಾರ ಬರೋ ಥರ ಸರ್ಕಾರ ಮಾಡ್ಬೇಕಂತ ನಾವು ಮನವಿ ಮಾಡ್ತೀವಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.